ನಮಸ್ತೆ ಎಲ್ರಿಗೂ ರಸಿಕತೆ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪ. ನಾನು ಮೂಲತಃ ಉಡುಪಿಯ ಕುಂದಾಪುರದವಳು. ನಾನು ದ್ವಿತೀಯ ಪಿಯುಸಿ ಮುಗಿಸಿ ಡಿಗ್ರಿ ಓದಲು ಬೆಂಗಳೂರಿನ ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ನನಗೆ ಪಿಜಿಯಲ್ಲಿ ಉಳಿದುಕೊಳ್ಳಲು ಇಷ್ಟ ಇದ್ದರೂ ನನ್ನ ಅಪ್ಪ ಅಮ್ಮನಿಗೆ ಮಗಳು ಎಲ್ಲಿ ದಾರಿ ತಪ್ಪುತ್ತಾಳೋ ಎಂಬ ಚಿಂತೆ, ಅದಕ್ಕೆ ಅವರ ಮನೆಯಲ್ಲಿ ಉಳಿದುಕೊಳ್ಳಲು ಹೇಳಿದರು. ಚಿಕ್ಕಮ್ಮನಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಪ್ರಕಾಶ್ ಎಂದು. ಅವನು ನನಗಿಂತ ವಯಸ್ಸಲ್ಲಿ 2 ವರ್ಷ ಚಿಕ್ಕವನು. ಆದ್ರೆ ನೋಡಲು ನನ್ನ ಅಣ್ಣನ ಹಾಗೆ ಕಾಣಿಸುತ್ತಿದ್ದ. ನೋಡಲು ಸುಂದರವಾಗಿದ್ದ. ಪಕ್ಕದ ಮನೆಯ ಹುಡುಗೀರು ಇವನಿಗೆ ಲೈನ್ ಹೊಡಿತಾ ಇದ್ರು. ಇದನ್ನ ನೋಡಿ ನನಗೆ ಯಾಕೋ ಹೊಟ್ಟೆ ಕಿಚ್ಚು ಆಗ್ತಾ ಇತ್ತು. ಹಾಗೆ ಒಂದು ದಿನ ಟಿವಿ ನೋಡುವಾಗ ರೊಮ್ಯಾಂಟಿಕ್ ಸೀನ್ ಟಿವಿಯಲ್ಲಿ ಬರ್ತಾ ಇತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಅವನ ಪಕ್ಕದಲ್ಲಿ ಕುಳಿತುಕೊಂಡು ಇವನನ್ನೇ ಗಮನಿಸುತ್ತಿದ್ದೆ. ಅವನು ಪೆಪ್ಸಿ ಕೈಯಲ್ಲಿ ಹಿಡಿದುಕೊಂಡಿದ್ದ. ಅದು ತುಂಬಾ ದೊಡ್ಡದಾಗಿತ್ತು. ಅದನ್ನ ನೋಡಿ ನನಗೆ ಆಶ್ಚರ್ಯವಾಗಿತ್ತು. ನಾನು ಇನ್ನು ಚಿಕ್ಕವನು ಅಂತ ಅಂದುಕೊಂಡಿದ್ದೆ, ಆದ್ರೆ ನೋಡಿದ ಮೇಲೆ ನನ್ನ ಊಹೆ ಹುಸಿಯಾಗಿತ್ತು. ಹಾಗೆ ಒಂದು ದಿನ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ತುಂಬಾ ಕೊಟ್ಟಿದ್ರು. ನಾನು ಎಲ್ಲ ಕಂಪ್ಲೀಟ್ ಮಾಡುವಾಗ ರಾತ್ರಿ 11 ಗಂಟೆ ಆಗಿತ್ತು. ನಾನು ಮತ್ತು ಪ್ರಕಾಶ್ ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದೆವು. ನಾನವತ್ತು ಹಾಲ್ನಿಂದ ಪ್ರಾಜೆಕ್ಟ್ ವರ್ಕ್ ಮುಗಿಸಿ ರೂಮಿಗೆ ಮಲಗಲು ಹೋದಾಗ ಪ್ರಕಾಶ್ ಮೊಬೈಲಲ್ಲಿ ಏನೋ ನೋಡ್ತಾ ಬ್ಯುಸಿಯಾಗಿದ್ದ. ನಾನು ರೂಮಿಗೆ ಹೋಗಿದ್ದು ಅವನಿಗೆ ಗೊತ್ತಾಗಿಲ್ಲ. ಹಾಗೆ ಮಿರರ್ನಲ್ಲಿ ನೋಡಿದೆ. ಒಂದು ಕೈಯಲ್ಲಿ ಮೊಬೈಲ್, ಇನ್ನೊಂದು ಕೈಯಲ್ಲಿ ಅದನ್ನು ಹಿಡಿದು ಮೇಲೆ ಕೆಳಗೆ ಮಾಡ್ತಿದ್ದ. 5 ನಿಮಿಷ ಹಾಗೆ ನೋಡ್ತಲೇ ಇದ್ದೆ. ನನಗೂ ಮೂವಿ ನೋಡಬೇಕು ಎಂದ ಆಸೆ ಆಯಿತು. ಅದಕ್ಕೆ ನಾನು ಪ್ಲೇಸ್ಟೋರ್ಗೆ ಹೋಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಆ ಮೂವಿ ನೋಡಲು ಶುರು ಮಾಡಿದೆ. ನನಗೆ ಯಾಕೋ ಗೊತ್ತಿಲ್ಲ, ನಮ್ಮ ದೇಶದ ಮೂವಿ ಅಂದರೆ ಬಹಳ ಇಷ್ಟ. ಬೇರೆ ಭಾಷೆ ಚಿತ್ರಗಳನ್ನು ನಾನು ನೋಡೋದು ತುಂಬ ಕಮ್ಮಿ. ನಮ್ಮ ದೇಶದ ಚಿತ್ರಗಳಲ್ಲಿ ನಾವೇ ನಟಿಸಿ ಮಾಡಿರೋ ಹಾಗೆ ಒಂದು ಫೀಲಿಂಗ್ ಇರುತ್ತೆ. ಹಾಗೆ ನೋಡ್ತಾ ಇರುವಾಗ ಪ್ರಕಾಶ್ ಕೇಳಿದ, ಏನು ನೋಡ್ತಿದ್ಯಾ ಅಕ್ಕ ಎಂದು. ಏನಿಲ್ಲ, ನೀನು ಮೂವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದೆಯಲ್ಲ, ನಾನು ನೋಡೋಣ ಅಂತ ಹೇಳಿದೆ. ಇಬ್ರೂ ಸೇರಿ ನೋಡೋಣವಾ ಎಂದು ಕೇಳಿದ. ಸರಿ ಎಂದು ನೋಡಲು ಶುರು ಮಾಡಿದೆವು. ಹೀಗೆ ನೋಡ್ತಾ ಇದ್ದಾಗ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇಬ್ರೂ ಕಳೆದು ಹೋಗಿದ್ವಿ. 10 ನಿಮಿಷ ಹೀಗೆ ನಾವು ಆಟವಾಡುತ್ತಾ ಮೂವಿ ನೋಡಿದೆವು. ಅಷ್ಟರಲ್ಲಿ ಪೆನ್ನಲ್ಲಿ ಇಂಕ್ ಖಾಲಿಯಾಗಿತ್ತು. ಇನ್ನು ನಾಳೆ ನೋಡೋಣ ಅಂತ ಹೇಳಿ ಇಬ್ರು ನಿದ್ರೆಗೆ ಜಾರಿದೆವು. ಮತ್ತಷ್ಟು ಕತೆಗಳ ಜೊತೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.